ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಷಾ CKM ಯೂಟ್ಯೂಬ್ ಚಾನಲ್. ನಾನು ಇವತ್ತು ವಿಡಿಯೋ ಮಾಡ್ತಿರೋದು GST ರಿಜಿಸ್ಟ್ರೇಷನ್ ಬಗ್ಗೆ. GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದು ನಮಗೆ ಇಂಟ್ರೊಡ್ಯೂಸ್ ಆಗಿರೋದು ಜುಲೈ 2017. ಇಲ್ಲಿವರೆಗೂ ಎಷ್ಟೋ ಜನಕ್ಕೆ ರಿಜಿಸ್ಟ್ರೇಷನ್ನು ಅಷ್ಟು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು GST ರಿಜಿಸ್ಟ್ರೇಷನ್ನ ಕನ್ನಡದಲ್ಲಿ ಹೇಳ್ಕೊಡ್ಬೇಕು ಅಂತಲೇ ವಿಡಿಯೋ ಮಾಡ್ತಾ ಇರೋದು. ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸಲ್ಲಿ ನಾವು ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ನಮಗೆ ಮೇಜರ್ ಆಗಿ ಏನೇನು ಅಪ್ಲಿಕಬಿಲಿಟಿ ಇದೆ ಅಂತಂದರೆ, ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ ಗೂಡ್ಸ್ನ ನಾವು ಸೇಲ್ ಮಾಡ್ತಾ ಇದ್ದೀವಿ, ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮದು ಟ್ಯಾಕ್ಸೇಬಲ್ ಟರ್ನ್ ಓವರ್ ಬಂದುಬಿಟ್ಟು ಗೂಡ್ಸಿಗಾದರೆ 40 lakhs ಇರಬೇಕು. 40 lakhs ಟರ್ನ್ ಓವರ್ಗಿಂತ ಜಾಸ್ತಿ ಆದರೆ ನಾವು GSTನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇನ್ ಕೇಸ್ ನಾವು ಸರ್ವಿಸ್ ಪ್ರೊವೈಡರ್ ಆಗಿದ್ದರೆ ನಮ್ಮದು ಟ್ಯಾಕ್ಸೇಬಲ್ ಟರ್ನ್ ಓವರ್ ಬಂದುಬಿಟ್ಟು 20 lakhs ಆಗಿರಬೇಕು, ಇಲ್ಲ 20 lakhsಗಿಂತ ಜಾಸ್ತಿ ಆಗಬೇಕು. ನಮಗೆ ಫಸ್ಟೇ 20 lakhsಗಿಂತ ಜಾಸ್ತಿ ಆಗುತ್ತೆ ಸರ್ವೀಸು, ಇಲ್ಲ 40 lakhsಗಿಂತ ಜಾಸ್ತಿ ನಮ್ಮದು ಗೂಡ್ಸು ನಮ್ಮದು ಸೇಲ್ ಆಗುತ್ತೆ ಅನ್ನೋಂಗಿದ್ರೆ ನಾವು GST ರಿಜಿಸ್ಟ್ರೇಷನ್ನ ಕಂಪಲ್ಸರಿ ಮಾಡ್ಕೋಬೇಕು. GST ರಿಜಿಸ್ಟ್ರೇಷನ್ನ ಯಾವ ಥರ ಮಾಡೋದು ಅಂತ ನಾನು ಕನ್ನಡದಲ್ಲಿ ಹೇಳ್ಕೊಡ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ನಾನು 1 by 1 ಪ್ರೊಸೀಜರ್ನ ತೋರಿಸ್ತೀನಿ. ಆ ಥರ ನೀವು ಫಾಲೋ ಅಪ್ ಮಾಡಿದರೆ ಈಸಿಯಾಗಿ ನೀವು GST ರಿಜಿಸ್ಟ್ರೇಷನ್ನ ಮಾಡ್ಕೋಬೋದು. ಬನ್ನಿ ಯಾವ ಥರ GST ರಿಜಿಸ್ಟ್ರೇಷನ್ ಮಾಡೋದಂತ ತೋರಿಸ್ತೀನಿ. ಫಸ್ಟು ನೀವು ಕ್ರೋಮ್ ಅಥವಾ ಗೂಗಲಲ್ಲಿ ನೀವು GST ಲಾಗಿನ್ ಅಂತ ಸರ್ಚ್ ಮಾಡಿದರೆ ನಮಗೆ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿದೆ ನೋಡಿ GST ಪೋರ್ಟಲ್ ಅಂತ. ಇದೇ ಪೇಜ್ನ ಕ್ಲಿಕ್ ಮಾಡಿದರೆ ನಮಗೆ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಇದೇ ಪೇಜು. ಇದರಲ್ಲಿ ನಮಗೆ ರಿಜಿಸ್ಟರ್ ಮತ್ತು ಲಾಗಿನ್ ಅಂತ 2 ಆಪ್ಷನ್ ಇರುತ್ತೆ. ನಾವು ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ನಾವು ಲಾಗಿನ್ ಅಂತ ಕ್ಲಿಕ್ ಮಾಡಿ ಯೂಸರ್ ID ಪಾಸ್ವರ್ಡ್ ಹಾಕೋದ್ರ ಮೂಲಕ ಅದನ್ನು ನಾವು ಲಾಗಿನ್ ಆಗ್ಬೋದು. ಇಲ್ಲ ನಮಗೆ ರಿಜಿಸ್ಟ್ರೇಷನ್ ಬೇಕು ಅಂತ ಇದ್ದರೆ ನಾವು ಇಲ್ಲಿ ರಿಜಿಸ್ಟರ್ಡ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ನ್ಯೂ ರಿಜಿಸ್ಟ್ರೇಷನ್ ಅಂತ ಬಂದಾಗ ಇಲ್ಲಿ ಕೆಳಗಡೆ ಕೊಟ್ಟಿರೋ ಅಂತಹ ಎಲ್ಲ ಡಾಟಾನ ನಾವು ಫಿಲ್ ಮಾಡಬೇಕು. ಈ GST ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ನಮಗೆ 3 ಥರ ರಿಜಿಸ್ಟ್ರೇಷನ್ ಟೈಪ್ ಇದೆ. ಫಸ್ಟ್ ಒನ್ನು ಪ್ರೊಪ್ರೈಟರ್ಶಿಪ್ಪು, ಸೆಕೆಂಡ್ ಒನ್ನು ಪಾರ್ಟ್ನರ್ಶಿಪ್ಪು, ಥರ್ಡ್ ಒನ್ನು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಪ್ರೊಪ್ರೈಟರ್ಶಿಪ್ ಅಂತ ಅಂದರೆ ಏನಂದರೆ, ಸಿಂಗಲ್ ಆಗಿ ಸೋಲ್ ಪ್ರೊಪ್ರೈಟರ್ ಆಗಿ ಬಿಸ್ನೆಸ್ನ ಮಾಡಿದರೆ ಅದು ಪ್ರೊಪ್ರೈಟರ್ಶಿಪ್ ಆಗಿರುತ್ತೆ. 2 or 3 members ಆರ್ 2 or more members ಪಾರ್ಟ್ನರ್ ಆಗಿ ಮಾಡಿದರೆ ಅದು ಪಾರ್ಟ್ನರ್ಶಿಪ್ ಆಗಿರುತ್ತೆ. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂದರೆ ಗೌರ್ಮೆಂಟ್ ಅಂಡರಲ್ಲಿ ರಿಜಿಸ್ಟರ್ ಆಗೋದಿರುತ್ತೆ. ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಸೋಲ್ ಪ್ರೊಪ್ರೈಟರ್ ಅಂದರೆ ಪ್ರೊಪ್ರೈಟರ್ಶಿಪ್ ಕಂಪನಿನ ಯಾವ ಥರ GSTನಲ್ಲಿ ರಿಜಿಸ್ಟರ್ ಮಾಡೋದಂತ. ಆಗ ನಾವು ನ್ಯೂ ರಿಜಿಸ್ಟ್ರೇಷನ್ನ ಸೆಲೆಕ್ಟ್ ಮಾಡಿ ಐ ಆಮ್ ಎ ಟ್ಯಾಕ್ಸ್ ಪೇಯರ್ ಅಂತ ಸೆಲೆಕ್ಟ್ ಮಾಡಬೇಕು. ಮತ್ತು ನಮಗೆ ಯಾವುದು ಸ್ಟೇಟ್ ಅಪ್ಲಿಕೇಬಲ್ ಇದೆ ಆ ಸ್ಟೇಟ್ನ ನಾವು ಸೆಲೆಕ್ಟ್ ಮಾಡಿ ಹಾಕಬೇಕು. ನಾವು ಕರ್ನಾಟಕದಲ್ಲಿರೋದ್ರಿಂದ ಕರ್ನಾಟಕ ಸ್ಟೇಟು ನಮ್ಮದು ಪಾನ್ ಬೇಸ್ ಮೇಲೆ ನಮ್ಮದು ಸ್ಟೇಟ್ ಕರ್ನಾಟಕ ಇರುತ್ತೆ, ಕರ್ನಾಟಕ ಹಾಕಬೇಕು. ನೆಕ್ಸ್ಟು ಡಿಸ್ಟಿಕ್ ಯಾವುದು, ನಮ್ಮ ಅಡ್ರೆಸ್ ಬೇಸಿಸ್ ಮೇಲೆ ಅಂದರೆ ಸೋಲ್ ಪ್ರೊಪ್ರೈಟರು ಯಾವ ಪಾನ್ ಕಾರ್ಡು ಆಧಾರ್ ಕಾರ್ಡ್ ಇರುತ್ತೋ ಅದ್ರ ಬೇಸಿಸ್ ಮೇಲೆ ನಮ್ಮದು ಡೀಟೇಲ್ ಹಾಕಬೇಕು. ನಮ್ಮದು ಯಾವ ಡಿಸ್ಟಿಕ್ ಅಂತ ಮೆನ್ಷನ್ ಮಾಡಬೇಕು. ಮತ್ತು ನೇಮ್ ಆ್ಯಸ್ ಪರ್ ಪಾನ್ ಕಾರ್ಡ್ ಮತ್ತು ಪಾನ್ ನಂಬರ್ ಇದೆರಡು ರಿಕ್ವೈರ್ಮೆಂಟ್ ಇರುತ್ತೆ. ಆ್ಯಂಡ್ ದೆನ್ ಒಂದು ಮೊಬೈಲ್ ನಂಬರ್, ಮೇಲ್ ID ಬೇಕಾಗಿರುತ್ತೆ. ಅದೆರಡನ್ನೂ ಹಾಕಿ ಲಾಗಿನ್ ಆದರೆ ರಿಜಿಸ್ಟರ್ ಮೊಬೈಲ್ ನಂಬರ್ ಮತ್ತು ಮೇಲ್ IDಗೆ OTP ಬರುತ್ತೆ. ಫಸ್ಟ್ ಟೈಮ್ OTP ಬರಬೇಕಾದ್ರೆ ಮೊಬೈಲ್ಗೆ ಬೇರೆ, ಮೇಲ್ಗೆ ಬೇರೆ ಬಂದಿರುತ್ತೆ. ಯಾಕಂದರೆ ಜಸ್ಟ್ 2 ಮೇಲು ನಮ್ಮ ಹತ್ರ ಅವೈಲೇಬಲ್ ಇದೆಯಾ ಅಂತ ಕನ್ಫರ್ಮೇಷನ್ಗೋಸ್ಕರ. ನೆಕ್ಸ್ಟ್ ಟೈಮಿಂದ ಎರಡಕ್ಕೂ ಸೇಮ್ OTP ಬರುತ್ತೆ. ಯಾವುದನ್ನು ಬೇಕಾದರೂ ನಾವು ಕನ್ಸಿಡರ್ ಮಾಡ್ಬೋದು. ನಾನಿವಾಗ ಹೊಸ ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ, ಜಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ನಿಮಗೆ ಪ್ರಿವ್ಯೂ ತೋರಿಸ್ತೀನಿ. ಇನ್ ಕೇಸ್ ಯಾರಿಗಾದರೂ ಬೇಕು ಫುಲ್ಲು ನನಗೆ ಡೀಟೇಲ್ ಆಗಿ ರಿಜಿಸ್ಟ್ರೇಷನ್ನೇ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರಿಜಿಸ್ಟ್ರೇಷನ್ನ ಮಾಡಿ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ನೀವು ಸರ್ವಿಸ್ ರಿಜಿಸ್ಟ್ರೇಷನ್ಗೆ ಹೋದರೆ ಈ ಥರ ಡೀಟೇಲ್ ಆಗುತ್ತೆ. ನಾನು ಹೇಳೋ ಪ್ರಕಾರ ಪಾನ್ ಮತ್ತು ಆಧಾರ್ ಬೇಸಿಸ್ ಮೇಲೆ ಇದೆರಡು ಡಾಟಾನ ಫಿಲ್ ಮಾಡಬೇಕು. OTP ಸೆಂಡ್ ಆದಮೇಲೆ ಟೆಂಪ್ರವರಿ ರೆಫರೆನ್ಸ್ ನಂಬರ್ ಹಾಕಿ ಕೆಳಗಡೆ ಕೊಟ್ಟಿರೋ ಕ್ಯಾಪ್ಚರ್ನ ಹಾಕಿ OTP ಮೂಲಕ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನಮಗೆ ಇಲ್ಲಿ ಎಡಿಟ್ ಅಂತ ಒಂದು ಆಪ್ಷನ್ ಶೋ ಆಗುತ್ತೆ. ಈ ಎಡಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಬಿಸ್ನೆಸ್ ಡೀಟೇಲ್, ಪಾರ್ಟ್ನರ್ ಡೀಟೇಲ್, ಆಥರೈಸೇಷನ್ ಡೀಟೇಲ್, ಬಿಸ್ನೆಸ್ ಪ್ಲೇಸ್, ಯಾವ ಥರ ಗೂಡ್ಸು, ಯಾವ ಬ್ಯಾಂಕ್ ಅಕೌಂಟು, ಆಧಾರ್ ಅಥೆಂಟಿಕೇಷನ್ ಪ್ರತಿಯೊಂದು ಡೀಟೇಲ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್ನು ಬಿಸ್ನೆಸ್ ಡೀಟೇಲ್ನ ಕ್ಲಿಕ್ ಮಾಡಿದಾಗ
ಏನು ಬಿಸ್ನೆಸ್ಸು ರೆಗ್ಯುಲರಲ್ಲಿದ್ದೀರಾ ಕಾಂಪೋಸಿಷನಲ್ಲಿದ್ದೀರಾ ಅಂತ ಕೇಳುತ್ತೆ. ರೆಗ್ಯುಲರ್ ಅಂದರೆ ಮಂತ್ಲಿ ಫೈಲ್ ಮಾಡಬೇಕು, ಮಂತ್ಲಿ ಟ್ಯಾಕ್ಸ್ ಕಟ್ಟಬೇಕು. ಕಾಂಪೋಸಿಷನ್ ಅಂದರೆ 3 ಮಂತ್ಸ್ಗೆ ಒಂದ್ಸಲ ಫೈಲಿಂಗ್ ಮಾಡೋದಿರುತ್ತೆ. ಮತ್ತು ಅವ್ರಿಗೆ ಇನ್ಪುಟ್ ಫೆಸಿಲಿಟಿ ಇರಲ್ಲ. ಏನು ಟರ್ನ್ ಓವರ್ ಇರುತ್ತೆ ಅದ್ರ ಮೇಲೆ 1%, 3%, 5%, 6% ಈ ಥರ ನಾವು ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. ಈ ಥರ ಬಿಸ್ನೆಸ್ ಡೀಟೇಲ್ನ ಫೀಡ್ ಮಾಡಬೇಕು. ನೆಕ್ಸ್ಟು ಬಿಸ್ನೆಸ್ ಡೀಟೇಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಮಗೆ ಪ್ರಮೋಟರ್ ಆರ್ ಪಾರ್ಟ್ನರ್ ಡೀಟೇಲ್ ಕೇಳುತ್ತೆ. ಪ್ರಮೋಟರ್ ಪಾರ್ಟ್ನರ್ ಡೀಟೇಲ್ನ ಫಿಲ್ ಮಾಡಬೇಕು. ಅದಾದಮೇಲೆ ಒಬ್ಬರೇ ಪಾರ್ಟ್ನರ್ ಇರೋದ್ರಿಂದ ಅವರೇ ಆಥರೈಸೇಷನ್ನು ಆಗಿರ್ತಾರೆ. ನೆಕ್ಸ್ಟು ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್ನ ಫಿಲ್ ಮಾಡಬೇಕು. ಯಾವ ಜಾಗದಲ್ಲಿ ಪ್ಲೇಸ್ ಆಫ್ ಬಿಸ್ನೆಸ್ ನಡೀತಿದೆ ಅದ್ರದ್ದು ರೆಂಟ್ ಆಗಿದ್ರೆ ರೆಂಟಲ್ ಅಗ್ರಿಮೆಂಟ್ ಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಬೇಕು, ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟ್ ಬೇಕು. ರೆಂಟ್ ಆಗಿದ್ರೆ ರೆಂಟಲ್ ಅಗ್ರಿಮೆಂಟ್ ಬೇಕು, ಟ್ಯಾಕ್ಸ್ ಪೇಯ್ಡ್ ಓನ್ ಆಗಿದ್ರೆ ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟ್ ಬೇಕು. ಇದಿಷ್ಟು ಡಾಕ್ಯುಮೆಂಟ್ ಬೇಕು. ಇನ್ ಕೇಸ್ ಅಡಿಷನಲ್ ಪ್ಲೇಸ್ ಆಫ್ ಬಿಸ್ನೆಸ್ ಇದ್ದರೆ ಇವಾಗಲೇ ಹಾಕಿ ಆ್ಯಡ್ ಮಾಡ್ಬೋದು. ಇಲ್ಲ ಅಂದರೆ ರಿಜಿಸ್ಟ್ರೇಷನ್ ಆದಮೇಲೂ ನಮಗೆ ಆ್ಯಡ್ ಮಾಡೋ ಫೆಸಿಲಿಟಿ ಇರುತ್ತೆ. ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಬಲ್ಲಿ ನಾವು ಏನು ನೇಚರ್ ಆಫ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಇನ್ ಕೇಸ್ ರೆಂಟಲ್ ಇನ್ಕಮ್ ಆಗಿದ್ದರೆ ಅದ್ರದ್ದು ಪರ್ಟಿಕ್ಯುಲರ್ HSN ಕೋಡ್ ಹಾಕಿ ಅಲ್ಲಿ ಮೆನ್ಷನ್ ಮಾಡಬೇಕು. ಕನ್ಸ್ಟ್ರಕ್ಷನ್ ಆಗಿದ್ದರೆ ಕನ್ಸ್ಟ್ರಕ್ಷನ್, ಕಮಿಷನ್ ಆಗಿದ್ದರೆ ಕಮಿಷನ್, ಸರ್ವಿಸ್ ಪ್ರೊವೈಡರ್ ಆಗಿದ್ದರೆ ಸರ್ವೀಸರ್, ಈ ಥರ ನಾವು ಪರ್ಟಿಕ್ಯುಲರ್ HSNನ ಗೂಗಲ್ ಮಾಡಿ ಅದನ್ನು ಮೆನ್ಷನ್ ಮಾಡಿ ಆ್ಯಡ್ ಮಾಡಬೇಕು. ನೆಕ್ಸ್ಟು ಆಧಾರ್ ಅಥೆಂಟಿಕೇಷನ್ ಕೇಳುತ್ತೆ. ನಾವು ಮೆನ್ಷನ್ ಮಾಡಿರೋ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡು ಕನ್ಫರ್ಮೇಷನ್ಗೋಸ್ಕರ ಅವ್ರದ್ದು ಆಧಾರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಮತ್ತು ಮೇಲ್ ಐಡಿಗೆ ಒಂದು ಲಿಂಕ್ ಸೆಂಡ್ ಆಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿ OTP ಹಾಕೋದ್ರಿಂದ ಆಧಾರ್ ಅಥೆಂಟಿಕೇಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೆರಿಫಿಕೇಷನ್ ಟ್ಯಾಬು ಓಪನ್ ಆಗಿ ಅದರಲ್ಲಿ ನಾವು OTP ಹಾಕೋದ್ರ ಮೂಲಕ ಈ ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ಬೋದು. ನೆಕ್ಸ್ಟು ನಮಗೆ ಈ ಪ್ರೊಸೀಜರ್ ಕಂಪ್ಲೀಟ್ ಆದಮೇಲೆ ARN ನಂಬರ್ ಅಂತ ಬರುತ್ತೆ. ARN ನಂಬರ್ ಅಂದರೆ ಅಕ್ನಾಲೇಜ್ಮೆಂಟ್ ರೆಫರೆನ್ಸ್ ನಂಬರ್. ಅಕ್ನಾಲೇಜ್ಮೆಂಟ್ ನಂಬರ್ನ ನಾವು ಇಟ್ಕೊಂಡು ಅದನ್ನು ಟ್ರ್ಯಾಕ್ ಮಾಡ್ತಾ ವಿತಿನ್ 15 ಡೇಸಲ್ಲಿ GST ರಿಜಿಸ್ಟ್ರೇಷನ್ ತೊಗೋಬೋದು. ಅದು ವಿತಿನ್ 15 ಡೇಸಲ್ಲಿ ಆಫೀಸರು ನಮಗೆ ಕ್ಲಾರಿಫಿಕೇಷನ್ ಆದರೂ ರೈಸ್ ಮಾಡ್ಬೋದು. ಇಲ್ಲ ನಾವು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದ್ದರೆ ಹಾಗೇ ಅಪ್ರೂವ್ನು ಮಾಡ್ಬೋದು. ಅಪ್ರೂವ್ ಆದ ತಕ್ಷಣ ನಾವು ರಿಜಿಸ್ಟರ್ ಮೇಲ್ ಐಡಿಗೆ ಅಪ್ರೂವ್ಡ್ ಅಂತ ಮೆಸೇಜ್ ಬರುತ್ತೆ ಮತ್ತು ಯೂಸರ್ ನೇಮ್ ಪಾಸ್ವರ್ಡ್ ಬರುತ್ತೆ. ಆ ಯೂಸರ್ ನೇಮ್ ಪಾಸ್ವರ್ಡ್ ಇಟ್ಕೊಂಡು ನಾವು GST ಲಾಗಿನ್ ಆಗಿ ನಮ್ಮದು ಸರ್ಟಿಫಿಕೇಟ್ನ ನಾವು ತೊಗೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಿಮಗೆ ಡೀಟೇಲ್ ಆಗಿ ರಿಜಿಸ್ಟ್ರೇಷನ್ ಬೇಕು ಅನ್ನೋರು ಕಮೆಂಟ್ ಮಾಡಿ. ಒಂದು ಹೊಸ ರಿಜಿಸ್ಟ್ರೇಷನ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ GST ಡೀಟೇಲ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.